ಯೇಸು ಕ್ರಿಸ್ತನು ಲಾಜರನು ಅಸ್ವಸ್ಥನಾಗಿದ್ದಾನೆ ತಿಳಿದರೂ ಅಂದೇ ಲಾಜರನ ಬಳಿಗೆ ಹೋಗದೆ ಸ್ವಲ್ಪ ದಿನ ಬಿಟ್ಟು ಹೋದನು. ಯೇಸು ಕ್ರಿಸ್ತನು ಬರುತ್ತಾನೆಂದು ತಿಳಿದು ಮಾರ್ತಳು ಯೇಸುವು ಊರೊಳಕ್ಕೆ ಬರುವುದಕ್ಕಿಂತ ಮುಂಚೆನೇ ಯೇಸುವನ್ನು ಸಂಧಿಸಿ ಅವರಿಬ್ಬರಲ್ಲಿ ಮಾತಿನ ಸಂಭಾಷಣೆಗಳು ನಡೆಯುವುದನ್ನು ಯೋಹಾನ 11ನೇ ಅಧ್ಯಾಯದಲ್ಲಿ ಕಾಣಬಹುದು. ಅನಂತರ ಯೇಸು ಮಾರ್ತಳೊಂದಿಗೆ ಮರಿಯಳನ್ನು ಕರೆಯಲು ಹೇಳಿದನು. ಮರಿಯಳು ಯೇಸುವಿನ ಬಳಿಗೆ ಬಂದಾಗ ಮಾರ್ತಳು ಯೇಸುವಿನೊಂದಿಗೆ ಯಾವ ಮಾತನ್ನು ಆಡಿದಳು ಅದೇ ಸೇಮ್ ವರ್ಡನ್ನು, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ, ಮರಿಯಳು ಯೇಸುವಿನೊಂದಿಗೆ ಹೇಳುವಾಗ ಯೇಸುವು ಮರಿಯಳ ಹತ್ತಿರ ತಕ್ಷಣವೇ ಲಾಜರನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳುತ್ತಾನೆ. ಮಾರ್ತಳು ಹೇಳಿದಾಗ ತಕ್ಷಣವೇ ಪ್ರತಿಕರಿಸಿದ ಯೇಸು ಮರಿಯಳು ಅದೇ ಮಾತನ್ನು ಹೇಳುವಾಗ ಲಾಜರನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳುವುದಾದರೆ ದೇವರು ಪಕ್ಷಪಾತವುಳ್ಳವನು ಅಲ್ಲ ಪ್ರಿಯರೇ. ಯೋಹಾನ 11:33ರಲ್ಲಿ ನಾವು ಕಾಣುತ್ತೇವೆ, ಮರಿಯಳು ಹಾಗೂ ಅವಳೊಂದಿಗೆ ಬಂದ ಯಹೂದ್ಯರು ಅಳುವುದನ್ನು ಕಂಡು ಯೇಸು ತನ್ನೊಳಗೆ ನೊಂದುಕೊಂಡನು. ಇದರಿಂದ ತಿಳುಕೊಳ್ಳಬೇಕಾಗುವುದು, ನಾವು ಮನಕೊರಗಿ ಕಣ್ಣೀರಿನಿಂದ ಮಾಡುವ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟೇ ಕೊಡುತ್ತಾನೆ. ನಮ್ಮ ಕಣ್ಣೀರಿನ ಪ್ರಾರ್ಥನೆ ದೇವರನ್ನು ನೊಂದುಕೊಳ್ಳುವಂತೆ ಮಾಡುತ್ತದೆ. ನಿಮ್ಮ ಕಣ್ಣೀರನ್ನು ಅಲ್ಲಗಳೆದು ದೇವರಿಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಕಣ್ಣೀರಿನ ಪ್ರಾರ್ಥನೆಗೆ ದೇವರಿಂದ ಉತ್ತರ ಶತಸಿದ್ಧ.